ಹಾಯ್ ಫ್ರೆಂಡ್ಸ್, MRR ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ ಕೇಂದ್ರ ಬಜೆಟ್ ಏನು ಮಂಡನೆ ಆಯ್ತಲ್ಲ ಅದರ ಮೇಲೆ ತರಗತಿಯನ್ನು ಮಾಡ್ತಾ ಇದ್ದೀನಿ. ಈ ಒಂದು ಕೇಂದ್ರ ಬಜೆಟನ್ನು ರಾಜ್ಯ ಸರ್ಕಾರದ ನೇಮಕಾತಿಗಳಾಗಿರ್ಬೋದು ಅಥವಾ ಕೇಂದ್ರ ಸರ್ಕಾರದ ನೇಮಕಾತಿಗಳಾಗಿರ್ಬೋದು, ಅಂದರೆ ಎಲ್ಲ ಎಕ್ಸಾಮ್ಗಳಿಗೆ ಏನು ಮಾಡ್ತಾರೆ ಅಂದರೆ ಈ ಕೇಂದ್ರ ಬಜೆಟನ್ನು ಕುರಿತು ಈ ಕೇಂದ್ರ ಬಜೆಟನ್ನು ಕುರಿತು ಪ್ರಶ್ನೆಗಳು ಕೇಳ್ತಾರೆ. ಅದಕ್ಕೋಸ್ಕರ ನಾವೇನು ಮಾಡೋಣ ಅಂತಂದರೆ ಪಾರ್ಟ್ ವೈಸು ಈ ಕೇಂದ್ರ ಬಜೆಟನ್ನು ನಾವು ನೋಡ್ತಾ ಹೋಗೋಣ. ಈ ಒಂದು ತರಗತಿಗಳು ಯಾರೆಲ್ಲ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರೋ ಅವರಿಗೆಲ್ಲ ಈ ಒಂದು ತರಗತಿ ವೆರಿ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. 2025 ಮತ್ತು 26ನೇ ಸಾಲಿನ ಕೇಂದ್ರ ಬಜೆಟನ್ನು ವಿತ್ತ ಸಚಿವೆ ಆದಂತಹ ನಿರ್ಮಲಾ ಸೀತಾರಾಮನ್ ಅವರು ಲೋಕಸಭೆಯಲ್ಲಿ 112ನೇ ವಿಧಿಯನ್ವಯ ಏನು ಮಾಡಿದ್ದಾರೆ, ಮಂಡನೆ ಮಾಡಿದ್ದಾರೆ. ಅಂದರೆ 2025 ಮತ್ತು 26ನೇ ಸಾಲಿನ ಕೇಂದ್ರ ಬಜೆಟನ್ನು ಯಾರು ಮಂಡನೆ ಮಾಡಿದ್ದಾರೆ ಅಂತ ಪ್ರಶ್ನೆ ಆಗ್ಬೋದು. ಅದು ನಿರ್ಮಲಾ ಸೀತಾರಾಮನ್ ಅವರು. ಯಾವ ವಿಧಿ ಪ್ರಕಾರ ಅವ್ರು ಏನು ಮಾಡ್ತಾರೆ, ಮಂಡನೆ ಮಾಡ್ತಾರೆ ಅಂತ ಕೇಳಿದರೆ ಸಂವಿಧಾನದ 112ನೇ ವಿಧಿಯ ಪ್ರಕಾರ ಏನು ಮಾಡ್ತಾರೆ, ಕೇಂದ್ರ ಬಜೆಟನ್ನು ಮಂಡನೆ ಮಾಡ್ತಾರೆ. ಬಜೆಟ್ ಮಂಡನೆ ಆಗಿದ್ದು ಯಾವಾಗಂದರೆ ಫೆಬ್ರವರಿ 1, ಪ್ರತಿ ವರ್ಷನೂ ಫೆಬ್ರವರಿ 1ರಂದು ಏನಾಗ್ತೈತೆ, ಕೇಂದ್ರ ಬಜೆಟ್ ಮಂಡನೆ ಆಗ್ತೈತೆ. ಈ ಬಜೆಟ್ ಅನ್ವಯದ ಅವಧಿ ಆದರೆ ಫೆಬ್ರವರಿಯಲ್ಲಿ ಮಂಡನೆ ಆಗ್ತದೆ. ಆದರೆ ಇದನ್ನು ಯಾವಾಗ ಅಳವಡಿಸ್ಕೊಳ್ತೀವಿ ಅಂದರೆ 2025 ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗೆ ಏನಿರುತ್ತೆ ಇದರ ಅಳವಡಿಕೆ, ಅಂದರೆ ಅಲ್ಲಿ ಗಂಟೆ ಏನು ಮಾಡ್ತೀವಿ ನಾವು ಇದನ್ನು ಅಳವಡಿಕೆ ಮಾಡಿಕೊಳ್ತೀವಿ. ಕೇಂದ್ರ ಬಜೆಟ್ ಮಂಡನೆಗೆ ಅನುಮತಿ ಮತ್ತು ಅಂತಿಮ ಅನುಮೋದನೆ ನೀಡುವವರು ಯಾರಂದರೆ, ಈ ಕೇಂದ್ರ ಬಜೆಟನ್ನು ಮಂಡನೆ ಮಾಡಲಿಕ್ಕೆ ಅನುಮತಿ ಮತ್ತು ಅಂತಿಮ ಅನುಮತಿ ಯಾರು ನಮಗೆ ನೀಡಬೇಕು ಅಂತಂದರೆ ರಾಷ್ಟ್ರಪತಿಯವರು ನೀಡ್ತಾರೆ. ರಾಷ್ಟ್ರಪತಿಯವರು ಒಪ್ಪಿಗೆ ನೀಡಿದ ಮೇಲೆ ಏನು ಮಾಡ್ತಾರೆ, ವಿತ್ತ ಸಚಿವರು ಬಜೆಟನ್ನು ಮಂಡನೆ ಮಾಡ್ತಾರೆ. ಲೋಕಸಭೆಯಲ್ಲಿ ಹಣಕಾಸು ಮಸೂದೆಯ ಬಗ್ಗೆ ನಿರ್ಧಾರ ಕೈಗೊಳ್ಳುವವರು ಯಾರಂದರೆ, ಲೋಕಸಭೆಯಲ್ಲಿ ಹಣಕಾಸು ಮಸೂದೆ ಬಗ್ಗೆ ಅಂದರೆ ಒಂದು ನಿರ್ಧಾರ ಕೈಗೊಳ್ಳುವವರು ಯಾರಂತಂದರೆ ಲೋಕಸಭಾ ಸ್ಪೀಕರ್. ಇದನ್ನು ಕೂಡ ಪ್ರಶ್ನೆಗಳಾಗ್ತವೆ. ಪ್ರತಿಯೊಂದು ಪಾಯಿಂಟ್ ಏನಾಗುತ್ತೆ ಇಲ್ಲಿ ಪ್ರಶ್ನೆಗಳ ಪ್ರಕಾರನೇ ನಾವು ಮಾಡ್ತಾ ಇದ್ದೀನಿ. ಬಜೆಟ್ ಮಂಡನೆಗೆ ಅಂತಿಮ ಅಧಿಕಾರ ಯಾರ್ದು ಬೇಕು ಅಂದರೆ ರಾಷ್ಟ್ರಪತಿಯವ್ರದ್ದು ಬೇಕು. ಲೋಕಸಭೆಯಲ್ಲಿ ಹಣಕಾಸು ಮಸೂದೆ ಬಗ್ಗೆ ನಿರ್ಧಾರ ಕೈಗೊಳ್ಳುವವರು ಯಾರು ಅಂತ ಕೇಳಿದರೆ ಲೋಕಸಭೆ ಸ್ಪೀಕರ್. ಇವಾಗ ಇದರಂತೆ ಕರ್ನಾಟಕ ರಾಜ್ಯ ಬಜೆಟ್ ಇದನ್ನು ರಾಜ್ಯ ವಿತ್ತ ಸಚಿವರು ಸಂವಿಧಾನದ 202ನೇ ವಿಧಿಯನ್ವಯ ರಾಜ್ಯ ವಿಧಾನಸಭೆಯಲ್ಲಿ ಮಂಡಿಸುತ್ತಾರೆ. ರಾಜ್ಯದ ಕೇಳಿದ್ರೆ 202, ಕೇಂದ್ರದ ಕೇಳಿದರೆ 112. ಅಲ್ಲಿ ಲೋಕಸಭೆಯಲ್ಲಿ ಮಂಡನೆ ಆದರೆ ಇಲ್ಲೇನಾಗುತ್ತೆ, ರಾಜ್ಯ ವಿಧಾನಸಭೆಯಲ್ಲಿ ಮಂಡನೆ ಆಗ್ತೈತೆ. ಕೇಂದ್ರದಲ್ಲಿ 2 ಸದನಗಳು ಬರ್ತವೆ, ರಾಜ್ಯದಲ್ಲಿ 2 ಸದನಗಳು ಬರ್ತವೆ. ಕೇಂದ್ರದಲ್ಲಿ ಲೋಕಸಭಾ ಮತ್ತು ರಾಜ್ಯಸಭಾ ಬಂದರೆ ರಾಜ್ಯದಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಬರ್ತೈತಿ. ಅಲ್ಲಿ ಲೋಕಸಭೆ ಈಕ್ವಲ್ ಆಗಿ ಇಲ್ಲಿ ಕರ್ನಾಟಕದಲ್ಲಿ ಏನಿರುತ್ತೆ ಅಂದರೆ ವಿಧಾನಸಭೆ ಇರ್ತೈತಿ. ಬಜೆಟ್ ಕುರಿತು ಕೆಲವು ಪ್ರಮುಖವಾದಂಥ ವಿಷಯಗಳಲ್ಲಿ ಇದ್ದಾವೆ ನೋಡಿ. 2014ರಿಂದ ರಾಜ್ಯಸಭಾ ಸಚಿವರಾಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರು ದೇಶದ ಮೊದಲ ಪೂರ್ಣಾವಧಿಯ ಮಹಿಳಾ ಹಣಕಾಸು ಸಚಿವರು. ಇವರು ಯಾವಾಗ ಸಚಿವರಾಗಿದ್ರು ಅಂದರೆ 2014ರಿಂದ ಏನು ಮಾಡಿದ್ದಾರೆ, ರಾಜ್ಯದಲ್ಲಿ ಸಚಿವರಾಗಿ ಅಂದರೆ ರಾಜ್ಯಸಭಾ, ಲೋಕಸಭಾ ರಾಜ್ಯಸಭಾ ಎಲ್ಲಿದ್ದು ಹೆಂಗಿರ್ತಾವಲ್ಲ ಅಲ್ಲಿ ಕೇಂದ್ರದಲ್ಲಿ ಲೋಕಸಭಾ ಸದಸ್ಯರಲ್ಲ ಇವರು, ರಾಜ್ಯಸಭಾ ಸದಸ್ಯರಾಗಿ ಏನು ಮಾಡ್ತಾರೆ, ದೇಶದ ಮೊದಲ ಪೂರ್ಣಾವಧಿ ಮಹಿಳಾ ಹಣಕಾಸು ಸಚಿವರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಇಂದಿರಾ ಗಾಂಧಿ ನಂತರ ರಕ್ಷಣಾ ಇಲಾಖೆ ನಿರ್ವಹಿಸಿದ ಮೊದಲ ಮಹಿಳೆಯು ಯಾರಾಗಿರ್ತಾರೆ ಅಂದರೆ ನಿರ್ಮಲಾ ಸೀತಾರಾಮನ್ ಅವರು ಆಗಿರ್ತಾರೆ. ಇದು ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸುತ್ತಿರುವ 8ನೇ ಬಜೆಟ್ ಆಗಿದೆ. ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸುತ್ತಿರುವ 2025 ಮತ್ತು 26ನೇ ಸಾಲಿನ ಎಷ್ಟನೇ ಬಜೆಟ್ ಆಗಿದೆ ಅಂತ ಪ್ರಶ್ನೆ ಬಂದರೆ 8ನೇ ಬಜೆಟ್ ಆಗಿದೆ. 2025 ಇಟ್ಸ್ ಅಂದರೆ 1.13 hours ಅಂದರೆ 1 ಗಂಟೆ 14 ನಿಮಿಷಗಳವರೆಗೆ ಏನು ಮಾಡ್ತಾರೆ, ಇವರು ಬಜೆಟನ್ನು ಮಂಡನೆ ಮಾಡ್ತಾರೆ. 2020ರ ಬಜೆಟ್ ಮಂಡನೆಯಲ್ಲಿ ನಿರ್ಮಲಾ ಸೀತಾರಾಮನ್ ಅವರು
2 ಗಂಟೆ 40 ನಿಮಿಷಗಳ ಕಾಲ ಸುದೀರ್ಘ ಭಾಷಣ ಮಾಡಿದರು. ಇದನ್ನು ಕೂಡ ಪ್ರಶ್ನೆ ಆಗ್ಬೋದು. 2020ರಲ್ಲಿ ಬಜೆಟ್ ಮಂಡನೆಯಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಅಂದರೆ ಎಷ್ಟು ಗಂಟೆಗಳ ಕಾಲ ಬಜೆಟ್ ಮಂಡನೆ ಮಾಡಿದರು, ಅದ್ರ ಕುರಿತು ಭಾಷಣ ಮಾಡಿದರು ಅಂತಂದರೆ 2 ಗಂಟೆ 40 ನಿಮಿಷಗಳ ಕಾಲ ಏನು ಮಾಡ್ತಾರೆ, ಸುದೀರ್ಘವಾದಂತಹ ಭಾಷಣ ಮಾಡ್ತಾರೆ. ಎಷ್ಟರಲ್ಲಿ ಮಾಡಿದ್ರು ಸುದೀರ್ಘವಾದಂಥ ಭಾಷಣ ಅಂತ ಕೇಳಿದ್ರೆ 2020ರಲ್ಲಿ. ಇದನ್ನು ಕೂಡ ನೆನ್ಪಿಟ್ಕೊಳ್ಬೇಕು. 2020 ಇಸ್ವಿ ನೆನ್ಪಿಟ್ಕೊಳ್ಳಿ. ಇದು ಭಾರತದ ಬಜೆಟ್ ಮಂಡನೆ ಇತಿಹಾಸದಲ್ಲಿ ಅತಿ ಉದ್ದನೆಯ ಭಾಷಣ ಅಂತೇಳಿ ಏನಾಗಿದೆ, ಇದು ದಾಖಲೆಯಾಗಿದೆ. 2020ರ ಭಾಷಣ ಏನಾಗಿದೆ, ಬಜೆಟ್ ಮಂಡನೆಯ ಇತಿಹಾಸದಲ್ಲಿ ಅತಿ ಉದ್ದನೆಯ ಭಾಷಣ ಅಂತೇಳಿ ಏನಾಗಿದೆ, ದಾಖಲಾಗಿದೆ. ಸಾಮಾನ್ಯವಾಗಿ ಬಜೆಟ್ ಮಂಡನೆಯ ಅವಧಿ ಎಷ್ಟಿರ್ತದೆ ಅಂದರೆ 90 ನಿಮಿಷದಿಂದ 120 ನಿಮಿಷಗಳ ಕಾಲ ಏನು ಮಾಡಬೇಕು, ಬಜೆಟ್ ಮಂಡನೆ ಮಾಡಬೇಕು. ಆದರೆ ಹೆಚ್ಚಾಗಿ ಯಾವಾಗ ಮಾಡಿದ್ದು ಅಂತಂದರೆ 2020ರಲ್ಲಿ ಮಾಡಿದ್ದಾರೆ. ಇಷ್ಟು ನಿಮಿಷದೊಳಗೆ ಏನು ಮಾಡಬೇಕು, ನಾವು ಬಜೆಟನ್ನು ಮಂಡನೆ ಮಾಡಬೇಕು. ಭಾರತ ದೇಶದ ಇತಿಹಾಸದಲ್ಲಿ ಡಿಜಿಟಲ್ ರೂಪದಲ್ಲಿ ಮಂಡಿಸುತ್ತಿರುವ 5ನೇ ಬಜೆಟ್ ಇದಾಗಿದೆ. ಅಂದರೆ 2025ರ ಬಜೆಟ್ ಏನಾಗಿದೆ ಅಂದರೆ ಭಾರತ ದೇಶದಲ್ಲಿಯೇ ಡಿಜಿಟಲ್ ರೂಪದಲ್ಲಿ ಮಂಡಿಸುತ್ತಿರುವ ಎಷ್ಟನೇ ಬಜೆಟ್ ಇದಾಗಿದೆ ಅಂತಂದರೆ 5ನೇ ಬಜೆಟ್ ಇದಾಗಿದೆ. ಕಳೆದ ವರ್ಷ ಕೂಡ ಡಿಜಿಟಲ್ ರೂಪದಲ್ಲಿ ಮಂಡಿಸಲಾಗಿತ್ತು. ಬಜೆಟ್ ಮಂಡಿಸುವ ಪರಿಕಲ್ಪನೆ ಯಾರ ಕಾಲದಲ್ಲಿ ರೂಢಿಯಲ್ಲಿತ್ತು ಅಂದರೆ ಬ್ರಿಟಿಷರ ಕಾಲದಲ್ಲಿ ರೂಢಿಯಲ್ಲಿತ್ತು. ಆ ಕಾನ್ಸೆಪ್ಟೇ ಇಟ್ಕೊಂಡು ಏನು ಮಾಡ್ತಾ ಇದ್ದಾರೆ, ಇಂದಿಗೂ ಕೂಡ ಬಜೆಟ್ ಮಂಡನೆ ಆಗ್ತಾ ಇದೆ. ಪ್ರಥಮ ಬಾರಿಗೆ 1860ರಲ್ಲಿ ಜೇಮ್ಸ್ ವಿಲ್ಸನ್ ಎಂಬ ಬ್ರಿಟಿಷ್ ಅಧಿಕಾರಿ ಏನು ಮಾಡ್ತಾರೆ, ಬಜೆಟನ್ನು ಮಂಡನೆ ಮಾಡ್ತಾರೆ. ಪ್ರಪ್ರಥಮವಾಗಿ ಬಜೆಟ್ ಮಂಡನೆ ಮಾಡಿದ್ದು ಎಷ್ಟರಲ್ಲಿ ಮತ್ತು ಯಾರು ಅಂತಂದು ಕೇಳಿದ್ರೆ 1860ರಲ್ಲಿ ಜೇಮ್ಸ್ ವಿಲ್ಸನ್ ಎಂಬ ಬ್ರಿಟಿಷ್ ಅಧಿಕಾರಿ ಏನು ಮಾಡ್ತಾರೆ, ಫಸ್ಟ್ ಬಜೆಟನ್ನು ಮಂಡನೆ ಮಾಡ್ತಾರೆ. ಸ್ವತಂತ್ರ ಭಾರತದ ಮೊದಲ ಬಜೆಟ್ ಮಂಡಿಸಿದ್ದು ಯಾರಂದರೆ RK ಷಣ್ಮುಗಂ. ಸ್ವತಂತ್ರ ಸಿಕ್ಕ ಮೇಲೆ ಯಾರು ಫಸ್ಟ್ ಬಜೆಟ್ ಮಂಡನೆ ಮಾಡಿದ್ದಾರೆ ಅಂದರೆ RK ಷಣ್ಮುಗಂ ಶೆಟ್ಟಿ ಅವರು ಏನು ಮಾಡ್ತಾರೆ, ಮೊದಲ ಬಜೆಟ್ ಮಂಡನೆ ಮಾಡ್ತಾರೆ. 2000 ಇಸ್ವಿಯವರೆಗೆ ಸಂಜೆ 5 ಗಂಟೆಗೆ ಏನು ಮಾಡ್ತಾಯಿದ್ರು, ಬಜೆಟನ್ನು ಮಂಡಿಸಲಾಗುತ್ತಿತ್ತು. 2000 ಇಸ್ವಿಯವರೆಗೆ ಏನು ಮಾಡ್ತಾಯಿದ್ರು, ಸಂಜೆ 5 ಗಂಟೆಗೆ ಬಜೆಟನ್ನು ಮಂಡನೆ ಮಾಡ್ತಾಯಿದ್ರು. 2000 ಇಸ್ವಿ ಆದ ನಂತರ ಅದನ್ನು ಮಾಡಿದ್ದಾರೆ ಅಂದರೆ 11 ಗಂಟೆಗೆ ಏನು ಮಾಡ್ತಾ ಇದ್ದಾರೆ, ಇವಾಗ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಕೇಳ್ಬೋದು, 2000 ಇಸ್ವಿಗಿಂತ ಮುಂಚೆ ಬಜೆಟ್ ಯಾವಾಗ ಮಂಡನೆ ಮಾಡ್ತಾಯಿದ್ರು ಅಂದರೆ ಸಂಜೆ 5 ಗಂಟೆಗೆ ಮಂಡನೆ ಮಾಡ್ತಾಯಿದ್ರು. ಅದಾದ ನಂತರ ಇವಾಗ ಯಾವಾಗ ಮಾಡ್ತಾ ಇದ್ದಾರೆ ಅಂದರೆ 11 ಗಂಟೆಗೆ ಬಜೆಟನ್ನು ಮಂಡನೆ ಮಾಡ್ತಾ ಇದ್ದಾರೆ. 2016ರವರೆಗೂ ರೈಲ್ವೆ ಬಜೆಟನ್ನು ಪ್ರತ್ಯೇಕವಾಗಿಯೇ ಮಂಡಿಸಲಾಗ್ತಾ ಇತ್ತು. 2016ನೇ ಇಸ್ವಿಯವರೆಗೆ ರೈಲ್ವೆ ಬಜೆಟ್ ಏನು ಮಾಡ್ತಾಯಿದ್ರು, ಪ್ರತ್ಯೇಕವಾಗಿ ಅದನ್ನು ಮಂಡನೆ ಮಾಡ್ತಾಯಿದ್ರು. ಆದರೆ 2016ರಿಂದ ರೈಲ್ವೆ ಬಜೆಟ್ ಕೂಡ ಏನಾಗಿದೆ, ಸಾಮಾನ್ಯ ಬಜೆಟ್ನೊಂದಿಗೆ ಮಂಡಿಸಲಾಗ್ತಾ ಇದೆ. ಮುಂಚೆ ಏನು ಮಾಡ್ತಾಯಿದ್ರು, ರೈಲ್ವೆ ಬಜೆಟೇ ಬೇರೆ, ಸಾಮಾನ್ಯ ಬಜೆಟೇ ಬೇರೆಯಾಗಿ ಮಾಡ್ತಾಯಿದ್ರು. ಆದರೆ 2016ರ ನಂತರ ಎರಡು ಕಂಬೈನ್ ಆಗಿ ಮಾಡ್ತಾ ಇದ್ದಾರೆ. ವಿತ್ತ ಮಂತ್ರಿ ಮತ್ತು ಪ್ರಧಾನಿಯಾಗಿದ್ದಂತಹ ಮೊರಾರ್ಜಿ ದೇಸಾಯಿ ಅವರು ಏನು ಮಾಡ್ತಾರೆ, 10 ಬಾರಿ ಬಜೆಟ್ ಮಂಡಿಸುವ ಮೂಲಕ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದಂತಹ ವ್ಯಕ್ತಿ ಎಂಬ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಅಂದರೆ ಪ್ರಧಾನಿಯಾಗಿದ್ದು ಮತ್ತು ಹಣಕಾಸು ಸಚಿವರಾಗಿದ್ದು ಅತಿ ಹೆಚ್ಚು ಬಾರಿ ಬಜೆಟನ್ನು ಮಂಡನೆ ಮಾಡಿದಂತಹ ಅಂದರೆ ವ್ಯಕ್ತಿ ಯಾರು ಅಥವಾ ಪ್ರಧಾನಿ ಯಾರು ಅಥವಾ ವಿತ್ತ ಸಚಿವ ಯಾರು ಅಂತ ಕೇಳಿದರೆ ಅದು ಮೊರಾರ್ಜಿ ದೇಸಾಯಿ. ಇವರು ಫೆಬ್ರವರಿ 29ರಂದು ಏನು ಮಾಡ್ತಾರೆ, ಜನಿಸ್ತಾರೆ. ಅದಕ್ಕೆ ಇವರು ಜನ್ಮದಿನಾಚರಣೆ ಏನು ಮಾಡ್ತಾರೆ, ಪ್ರತಿ 4 ವರ್ಷಕ್ಕೊಮ್ಮೆ ಆಚರಣೆ ಮಾಡ್ತಾರೆ. ಇದರ ಜೊತೆಗೆ ತಮ್ಮ ಜನ್ಮದಿನದಂದೇ ಅಂದರೆ ಫೆಬ್ರವರಿ 29ರಂದು ಬಜೆಟ್ ಮಂಡಿಸಿದ ವಿತ್ತ ಸಚಿವ ಕೂಡ ಏನಾಗಿದ್ದಾರೆ, ಈ ಮೊರಾರ್ಜಿ ದೇಸಾಯಿ ಅವರು ಆಗಿದ್ದಾರೆ. ಏನು ಮಾಡಿದಾರಂತೆ, ಅವರು ತಮ್ಮ ಜನ್ಮದಿನವಾದಂತಹ ಫೆಬ್ರವರಿ 29ರಂದು ಏನು ಮಾಡಿದಾರಂತೆ, ಬಜೆಟನ್ನು ಮಂಡನೆ ಮಾಡಿದಂತಹ ವಿತ್ತ ಸಚಿವೆ ಆಗಿದ್ದಾರೆ. ಇವಾಗ ಇದು ಶತಮಾನದ ಬಜೆಟ್. ಇಲ್ಲಿಗೆ ಏನು ಮಾಡ್ತೀನಿ ಅಂದರೆ ಒಂದು ಪಾರ್ಟಾಗಿ ಮಾಡೋಣ ಸಾಕು. ಯಾಕೆಂದರೆ ಸ್ವಲ್ಪ ಸ್ವಲ್ಪ ಮಾಡಿದರೆ ಏನಾಗುತ್ತೆ, ನಮಗೆ ಚೆನ್ನಾಗಿ ಅರ್ಥ ಆಗ್ತೈತೆ. ತುಂಬ ಲಾಂಗ್ ಆದರೆ ಬೇಡ, ಇದೊಂದು ಪಾರ್ಟ್ ವೈಸ್ ಮಾಡ್ತಾ ಹೋಗ್ತೀನಿ. ಇಲ್ಲಿಗೆ ಇದು ಒಂದು ತರಗತಿಯನ್ನು ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ತರಗತಿಯಲ್ಲಿ ಪಾರ್ಟ್ 2 ಕುರಿತು ಪಾರ್ಟ್ 2ರಲ್ಲಿ ಏನು ಮಾಡೋಣ, ತಿಳಿದುಕೊಳ್ಳೋಣ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ವೀಕ್ಷಿಸಿ. ಇಷ್ಟ ಆಗಿದ್ರೆ ಶೇರ್ ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.